ಇದು ರಾಜ್ಯ ವಕೀಲ ಪರಿಷತ್ತಿಗೆ ಕೊಡಬೇಕಾದಂತ ಕಂಪ್ಲೇಂಟ್ ಅವರು ಹೇಳಿ ಕಳಿಸ್ತಾರೆ. ನೀವು ಏನೇ ಕಂಪ್ಲೇಂಟ್ ಕೊಟ್ಟಿದ್ದು ರಾಜ್ಯ ವಕೀಲ ಪರಿಷತ್ತಿಗೆ ಕೊಡಿ, ಅಲ್ಲಿ ಇರ್ತಕ್ಕಂಥ 25 ಜನರು ಕಾನೂನಾತ್ಮಕವಾಗಿ ಅದನ್ನು ವಿಚಾರ ಮಾಡಿ ನಿರ್ಣಯ ತಗೋತೀವಿ ಅಂತ ಹೇಳ್ತಾರೆ. ಬಟ್ ಅದನ್ನು ಕೇಳಿದವರು ಏನೂ ಅವ್ರ ಮಾತನ್ನು ಕೇಳದೆ ಒಂದು ಚರ್ಚೆಗೆ ಬರದೆ ಏಕಾಏಕಿಗೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯಿಂದ ಅವ್ರು ನೊಂದುಕೊಂಡು ಆನಂತರ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆನಂತರ ನಮ್ಮ ವಕೀಲರ ಪರಿಷತ್ತಿಗೆ ಮಾಹಿತಿ ಬಂದ ಮೇಲೆ ನಾವೆಲ್ಲರೂ ಸದಸ್ಯರು ಇವತ್ತಿನ ದಿವಸ ತುರ್ತು ಒಂದು ನಮ್ಮ ಸಭೆಯನ್ನು ಕರೆದು ಇಡೀ ರಾಜ್ಯದಲ್ಲಿರ್ತಕ್ಕಂಥ 26 ಜನ ಸಭೆಯನ್ನು ಮಾಡಿದ್ವಿ. ಈಗ 10 ಗಂಟೆಯಿಂದ 11 ಸಭೆಯನ್ನು ಮಾಡಿ ನಾಳೆ ಸೋಮವಾರ ದಿವಸ 21ನೇ ತಾರೀಕಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲ ಸಂಘಗಳು ಸಹ ಪ್ರತಿಭಟನೆಯನ್ನು ಮಾಡಿ ಆ ಪ್ರತಿಭಟನೆ ಮುಖಾಂತರ ತಹಶೀಲ್ದಾರ್ DC ಅವರು ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿಯನ್ನು ಸಲ್ಲಿಸುತ್ತೆ ಹೇಳಿದೆ. ಮುಂದಿನ ದಿನಮಾನದಲ್ಲಿ ನ್ಯಾಯ ಕೊಡಿಸುವಂತವ್ರು ಯಾರಾದ್ರೂ ಇದ್ರೆ ಅದು ವಕೀಲರು, ಮುಂದೆ ಕಕ್ಷಿದಾರರಿಗೆ ನ್ಯಾಯವನ್ನು ಕೊಡಿಸುವ ಜವಾಬ್ದಾರಿ ವಕೀಲರಿಗೆ. ಅವರಿಗೆ ಇಡೀ ರಾಜ್ಯದಲ್ಲಿ ಭದ್ರತೆ ಇಲ್ಲ ಅನ್ನುವಂಥದ್ದು ಇದು ಜನರಿಗೆ ಗೊತ್ತಾಗಬಾರ್ದು. ಆ ನಿಟ್ಟಿನೊಳಗೆ ತಾವೆಲ್ಲರೂ ಸಹ ಏನು ಆರೋಪಗಳು ತಿಳಿಸ್ಕೊಂಡು ಪಿತೂರಿಯನ್ನು ಮಾಡ್ಕೊಂಡು ಬಂದು ಗಲಾಟೆ ಮಾಡಿದಾಗ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈಗಾಗಲೇ ಇಡೀ ರಾಜ್ಯಕ್ಕೆ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ಇವತ್ತಿನ ದಿವಸ ರಾಜ್ಯ ವಕೀಲ ಪರಿಷತ್ತಿನಿಂದ ಕಲಾವನ್ನು ತಗೊಂಡಿದ್ದೀವಿ. ಅದೇ ರೀತಿಯಾಗಿ ರಾಜ್ಯ ವಕೀಲ ಪರಿಷತ್ತಿನ ಎಲ್ಲ ಸದಸ್ಯರು ಸಹ 25ನೇ ತಾರೀಕಿಗೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬರಲಿಕ್ಕೆ ಕರೆ ಕೊಟ್ಟಿದ್ದೀವಿ. ಅದೇ ರೀತಿ ಈಗಾಗಲೇ ಸಂಬಂಧಪಟ್ಟಂಗೆ ಹಲಸೂರು ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 95/2025 ಅಂತ ಫೈಲ್ ಆಗಿದೆ. ಪೊಲೀಸರು ಸಹ ತನಿಖೆ ಮಾಡಿದ್ದಾರೆ. ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಆಗ್ರಹ ಏನಂದ್ರೆ ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾಕಂದ್ರೆ ಅವ್ರು ಪಿತೂರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅವ್ರನ್ನೆಲ್ಲ ತನಿಖೆಯಲ್ಲಿ ತರಬೇಕು, ಅವರಿಗೆ ಸೂಕ್ತ ಒಂದು ಶಿಕ್ಷೆಯನ್ನು ಕೊಡಿಸುವಂತ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯೊಳಗೆ ನಾವು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಕೀಲ ಸಂಘಕ್ಕೂ ಕರೆಯನ್ನು ಕೊಟ್ಟಿದ್ದೀವಿ. ಇದು ರಾಜ್ಯ ವಕೀಲ ಪರಿಷತ್ತಿಗೆ ಕೊಡಬೇಕಾದಂತ ಕಂಪ್ಲೇಂಟ್ ಅವರು ಹೇಳಿ ಕಳಿಸ್ತಾರೆ. ನೀವು ಏನೇ ಕಂಪ್ಲೇಂಟ್ ಕೊಟ್ಟಿದ್ದು ರಾಜ್ಯ ವಕೀಲ ಪರಿಷತ್ತಿಗೆ ಕೊಡಿ, ಅಲ್ಲಿ ಇರ್ತಕ್ಕಂಥ 25 ಜನರು ಕಾನೂನಾತ್ಮಕವಾಗಿ ಅದನ್ನು ವಿಚಾರ ಮಾಡಿ ನಿರ್ಣಯ ತಗೋತೀವಿ ಅಂತ ಹೇಳ್ತಾರೆ. ಬಟ್ ಅದನ್ನು ಕೇಳಿದವರು ಏನೂ ಅವ್ರ ಮಾತನ್ನು ಕೇಳದೆ ಒಂದು ಚರ್ಚೆಗೆ ಬರದೆ ಏಕಾಏಕಿಗೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆಯಿಂದ ಅವ್ರು ನೊಂದುಕೊಂಡು ಆನಂತರ ಆಸ್ಪತ್ರೆಗೆ ಹೋಗ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಆನಂತರ ನಮ್ಮ ವಕೀಲರ ಪರಿಷತ್ತಿಗೆ ಮಾಹಿತಿ ಬಂದ ಮೇಲೆ ನಾವೆಲ್ಲರೂ ಸದಸ್ಯರು ಇವತ್ತಿನ ದಿವಸ ತುರ್ತು ಒಂದು ನಮ್ಮ ಸಭೆಯನ್ನು ಕರೆದು ಇಡೀ ರಾಜ್ಯದಲ್ಲಿರ್ತಕ್ಕಂಥ 26 ಜನ ಸಭೆಯನ್ನು ಮಾಡಿದ್ವಿ. ಈಗ 10 ಗಂಟೆಯಿಂದ 11 ಸಭೆಯನ್ನು ಮಾಡಿ ನಾಳೆ ಸೋಮವಾರ ದಿವಸ 21ನೇ ತಾರೀಕಿನ ದಿವಸ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲ ಸಂಘಗಳು ಸಹ ಪ್ರತಿಭಟನೆಯನ್ನು ಮಾಡಿ ಆ ಪ್ರತಿಭಟನೆ ಮುಖಾಂತರ ತಹಶೀಲ್ದಾರ್ DC ಅವರು ಹಾಗೂ ಸಂಬಂಧಪಟ್ಟ ಇಲಾಖೆಯವರಿಗೆ ಮನವಿಯನ್ನು ಸಲ್ಲಿಸುತ್ತೆ ಹೇಳಿದೆ. ಮುಂದಿನ ದಿನಮಾನದಲ್ಲಿ ನ್ಯಾಯ ಕೊಡಿಸುವಂತವ್ರು ಯಾರಾದ್ರೂ ಇದ್ರೆ ಅದು ವಕೀಲರು, ಮುಂದೆ ಕಕ್ಷಿದಾರರಿಗೆ ನ್ಯಾಯವನ್ನು ಕೊಡಿಸುವ ಜವಾಬ್ದಾರಿ ವಕೀಲರಿಗೆ. ಅವರಿಗೆ ಇಡೀ ರಾಜ್ಯದಲ್ಲಿ ಭದ್ರತೆ ಇಲ್ಲ ಅನ್ನುವಂಥದ್ದು ಇದು ಜನರಿಗೆ ಗೊತ್ತಾಗಬಾರ್ದು. ಆ ನಿಟ್ಟಿನೊಳಗೆ ತಾವೆಲ್ಲರೂ ಸಹ ಏನು ಆರೋಪಗಳು ತಿಳಿಸ್ಕೊಂಡು ಪಿತೂರಿಯನ್ನು ಮಾಡ್ಕೊಂಡು ಬಂದು ಗಲಾಟೆ ಮಾಡಿದಾಗ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಈಗಾಗಲೇ ಇಡೀ ರಾಜ್ಯಕ್ಕೆ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಡಲಿಕ್ಕೆ ಕರೆಯನ್ನು ಕೊಟ್ಟಿದ್ದೀವಿ. ಇವತ್ತಿನ ದಿವಸ ರಾಜ್ಯ ವಕೀಲ ಪರಿಷತ್ತಿನಿಂದ ಕಲಾವನ್ನು ತಗೊಂಡಿದ್ದೀವಿ. ಅದೇ ರೀತಿಯಾಗಿ ರಾಜ್ಯ ವಕೀಲ ಪರಿಷತ್ತಿನ ಎಲ್ಲ ಸದಸ್ಯರು ಸಹ 25ನೇ ತಾರೀಕಿಗೆ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬರಲಿಕ್ಕೆ ಕರೆ ಕೊಟ್ಟಿದ್ದೀವಿ. ಅದೇ ರೀತಿ ಈಗಾಗಲೇ ಸಂಬಂಧಪಟ್ಟಂಗೆ ಹಲಸೂರು ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 95/2025 ಅಂತ ಫೈಲ್ ಆಗಿದೆ. ಪೊಲೀಸರು ಸಹ ತನಿಖೆ ಮಾಡಿದ್ದಾರೆ. ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಆಗ್ರಹ ಏನಂದ್ರೆ ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾಕಂದ್ರೆ ಅವ್ರು ಪಿತೂರಿಯನ್ನು ಮಾಡ್ಕೊಂಡು ಬಂದಿದ್ದಾರೆ, ಅವ್ರನ್ನೆಲ್ಲ ತನಿಖೆಯಲ್ಲಿ ತರಬೇಕು, ಅವರಿಗೆ ಸೂಕ್ತ ಒಂದು ಶಿಕ್ಷೆಯನ್ನು ಕೊಡಿಸುವಂತ ವ್ಯವಸ್ಥೆ ಆಗಬೇಕು ಅನ್ನೋ ದೃಷ್ಟಿಯೊಳಗೆ ನಾವು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಕೀಲ ಸಂಘಕ್ಕೂ ಕರೆಯನ್ನು ಕೊಟ್ಟಿದ್ದೀವಿ.